ಎಲ್ಲರಿಗೂ ನಮಸ್ಕಾರ. ಜೈ ಜಗನ್ನಾಥ. ಶ್ರೀ ಜಗನ್ನಾಥ ದೇವಾಲಯ ಪುರಿಯಲ್ಲಿದೆ, ಒಡಿಶಾ ರಾಜ್ಯದಲ್ಲಿದೆ. ಇದೊಂದು ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ. 12ನೇ ಶತಮಾನದಲ್ಲಿ ರಾಜ ಅನಂತವರ್ಮನ್ ಚೋಡಗಂಗಾದಿಂದ ನಿರ್ಮಿಸಲಾಗಿದೆ. ಈ ದೇವಾಲಯ ಭಗವಾನ್ ವಿಷ್ಣುವಿನ ರೂಪವಾದ ಜಗನ್ನಾಥ, ಬಲಭದ್ರ ಮತ್ತು ತಂಗಿ ಸುಭದ್ರೆಗೆ ಸಮರ್ಪಿಸಲಾಗಿದೆ. ಅತೀಂದ್ರಿಯ ಮತ್ತು ವೈಜ್ಞಾನಿಕ ವಿಸ್ಮಯಗಳು. ಈ ದೇವಾಲಯದ ಮೇಲಿರುವ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ದೇವಾಲಯದ ಮುಖ್ಯ ಗೋಪುರದ ನೆರಳು ಭೂಮಿಯ ಮೇಲೆ ಬೀಳುವುದೇ ಇಲ್ಲ. ಈ ದೇವಾಲಯ ಗೋಪುರದ ಮೇಲೆ ಪಕ್ಷಿಗಳು ಕುಳಿತುಕೊಳ್ಳುತ್ತವೆ. ಮೇಲ್ಭಾಗದಲ್ಲಿ ವಿಮಾನಗಳು ಹಾರುತ್ತಿಲ್ಲ. ದೇವಾಲಯದ ಸಿಂಹ ದ್ವಾರವನ್ನು ದಾಟಿ ಒಳಗೆ ಹೋದ ತಕ್ಷಣ ಸಮುದ್ರದ ಅಲೆಗಳ ಶಬ್ದ ಕೇಳಿಸುವುದಿಲ್ಲ. ವಿಗ್ರಹಗಳು ಮತ್ತು ಧಾರ್ಮಿಕ ಸಂಪ್ರದಾಯಗಳು. ಇಲ್ಲಿನ ವಿಗ್ರಹಗಳ ವಿಶೇಷತೆ ಎಂದರೆ ಬೇವಿನ ಮರದಿಂದ ತಯಾರಿಸಲಾಗಿದೆ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ಹಳೆಯ ವಿಗ್ರಹಗಳನ್ನು ಬದಲಿಸಿ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಧ್ವಜ ಬದಲಿಸುವ ಆಚರಣೆ 1800 ವರ್ಷಗಳಿಂದ ಪ್ರತಿದಿನ ಅರ್ಚಕರು 214 ಅಡಿ ಎತ್ತರದ ಗೋಪುರವನ್ನು ಹತ್ತಿ ಧ್ವಜವನ್ನು ಬದಲಿಸುತ್ತಾರೆ. ಒಂದು ದಿನ ಈ ಆಚರಣೆ ಮುಗಿದರೆ 18 ವರ್ಷಗಳ ಕಾಲ ದೇವಾಲಯ ಮುಚ್ಚಲ್ಪಡುತ್ತದೆ ಎಂಬ ಬಲವಾದ ನಂಬಿಕೆ ಇದೆ. ಸುದರ್ಶನ ಚಕ್ರ. ಪುರಿ ನಗರದ ಯಾವ ಭಾಗದಲ್ಲಿ ನಿಂತು ನೋಡಿದರೂ ಸುದರ್ಶನ ಚಕ್ರ ನಮ್ಮ ಕಡೆ ಇರುವಂತೆ ಕಾಣುತ್ತದೆ. ಮಹಾಪ್ರಸಾದದ ವಿಶೇಷತೆ. ಇಲ್ಲಿನ ಅಡಿಗೆ ಮನೆ ವಿಶ್ವದ ಅತಿದೊಡ್ಡ ಅಡಿಗೆ ಮನೆಯಾಗಿದೆ. ಪ್ರಸಾದ ತಯಾರಿಸಲು 7 ಮಣ್ಣಿನ ಮಡಿಕೆಗಳನ್ನು ಒಂದರ ಮೇಲೊಂದು ಇಡಲಾಗುತ್ತದೆ. ಆಶ್ಚರ್ಯದ ಸಂಗತಿ ಎಂದರೆ ಅತಿ ಮೇಲಿರುವ ಮಡಿಕೆಯ ಪ್ರಸಾದ ಮೊದಲು ಬೇಯುತ್ತದೆ, ನಂತರ ಕೆಳಗಿನ ಆಷಾಢ ಮಾಸದಲ್ಲಿ ಪ್ರಸಿದ್ಧ ರಥಯಾತ್ರೆ ನಡೆಯುತ್ತದೆ. ಜಗನ್ನಾಥ ರಥವನ್ನು ನಂದಿ ಘೋಷ, ಬಲಭದ್ರನ ರಥವನ್ನು ತಾಳಧ್ವಜ, ಸುಭದ್ರೆಯ ರಥವನ್ನು ದರ್ಪದಲನ ಎಂದು ಕರೆಯಲಾಗುತ್ತದೆ. ದೇವಸ್ಥಾನದಲ್ಲಿರುವ ಸುದರ್ಶನ ಚಕ್ರವು 20 ಅಡಿ ಎತ್ತರ, 1 ಟನ್ ತೂಕವನ್ನು ಹೊಂದಿದೆ. ಪ್ರಸಿದ್ಧ ಜಗನ್ನಾಥ ದೇವಾಲಯವು ಅದ್ಭುತ ಮತ್ತು ಅಲಂಕೃತ ಕಳಿಂಗ ಶೈಲಿಯ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಮೇರುಕೃತಿಯಾಗಿದೆ. ಸುದರ್ಶನ ಚಕ್ರವು ಟನ್ನುಗಳಷ್ಟು ತೂಕವಿರುವ ಬೃಹತ್ ಲೋಹದ ರಚನೆಯಾಗಿದ್ದು, ಶಿಖರವನ್ನು ಹೇಗೆ ತಲುಪಿತು ಎಂಬುದೇ ಅತ್ಯಂತ ರಹಸ್ಯವಾಗಿದೆ. ಈ ಕಟ್ಟಡದ ವಾಸ್ತುಶಿಲ್ಪ ಎರಡನೆಯ ರಹಸ್ಯ, ಏಕೆಂದರೆ ಇದು ಎಲ್ಲ ಕೋನಗಳಿಂದಲೂ ಕೂಡ ಒಂದೇ ರೀತಿ ಕಾಣುತ್ತದೆ. ಅದರ ಶಿಲ್ಪಕಲೆಗಳು ಕೂಡ ಒಂದಿನಿತೂ ವ್ಯತ್ಯಾಸವಾಗಿರುತ್ತೆ. ಯಾವ ದಿಕ್ಕಿನಲ್ಲಿ ನೋಡಿದರೂ ಕೂಡ ಅದೇ ರೀತಿಯಾಗಿ ನಮಗೆ ಕಾಣುತ್ತದೆ. ದೇವಾಲಯದ ಧ್ವಜ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುವುದು ಇಲ್ಲಿನ ಮತ್ತೊಂದು ರಹಸ್ಯ. ನಬಕಲೇಬರ ಸಮಯದಲ್ಲಿ ಮರದ ವಿಗ್ರಹಗಳನ್ನು ಸುಡಲಾಗುತ್ತದೆ. ಈ ಕೆತ್ತನೆಯನ್ನು ಸುಮಾರು 21 ದಿನಗಳಲ್ಲಿ ಕೈಯಿಂದ ಮಾಡಿದ ಮಳಿಗೆಗಳು ರಹಸ್ಯವಾಗಿ ಪೂರ್ಣಗೊಳಿಸುತ್ತಾರೆ. ಕೊಯ್ಲಿ ವೈಕುಂಠದ ಬಳಿ ಪ್ರಾಚೀನ ವಿಗ್ರಹಗಳನ್ನು ಸಮಾಧಿ ಮಾಡಲಾಗಿದೆ. ಈ ದೇವಾಲಯವನ್ನು 18 ಬಾರಿ ಲೂಟಿ ಮಾಡಲಾಗಿದೆ. ಜಗನ್ನಾಥ ದೇವಾಲಯವು ನಮ್ಮ ಪೂರ್ವಜರ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಚಿನ್ನ, ಮುತ್ತು, ರತ್ನ, ಮೌಲ್ಯವಾದಂತಹ ಆಭರಣಗಳ ಭಂಡಾರವಾಗಿದ್ದ ಈ ದೇವಾಲಯವನ್ನು 18 ಬಾರಿ ಲೂಟಿ ಮಾಡಿ ಆ ಸಂಪತ್ತನ್ನು ಸಾಕಷ್ಟು ಹಾಳು ಮಾಡಲಾಗಿದೆ. ವಿವಿಧ ಸಣ್ಣ ದೇವಾಲಯಗಳು ದೇವಾಲಯದ ಸುತ್ತಲೂ ಕಂಡುಬರುತ್ತವೆ. ರಥಯಾತ್ರೆಯ ಸಮಯದಲ್ಲಿ ತಮ್ಮ ಚಿಕ್ಕಮ್ಮನಿರುವ ಗುಂಡೀಚ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಈ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರ ನಾವೀಗ ದೇವಾಲಯ ಗುಂಡೀಚ ದೇವಸ್ಥಾನವನ್ನ ನೋಡ್ತಾ ಇದ್ವಿ. ರಥಯಾತ್ರೆಯ ಸಮಯದಲ್ಲಿ ಆ 3 ರಥಗಳು ಕೂಡ ಇಲ್ಲಿಗೆ ಬರುತ್ತವೆ. ಸುದರ್ಶನ ಚಕ್ರಕ್ಕೆ ಧ್ವಜ ಕಟ್ಟುವುದು ಕೂಡ ಅತ್ಯಂತ ಮಹತ್ವವಾದಂತಹ ಕಾರ್ಯವಾಗಿದೆ. ನಾವೆಂದುಕೇಳಿ ಗಮನಿಸ್ತಾ ಇದ್ದೀವಿ. ಅದಕ್ಕೆ ಬಹಳ ಪರಿಣಿತರಾದಂತಹ ಮತ್ತು ಅತ್ಯಂತ ಅನುಭವ ಇರುವಂತಹ ಪಂಡಿತರು ಅತ್ಯಂತ ಮೇಲ್ಭಾಗಕ್ಕೆ ಏರಿ ಆ ಸುದರ್ಶನ ಚಕ್ರದ ಮೇಲ್ಭಾಗದಲ್ಲಿ ನಿಂತು ಆ ಧ್ವಜವನ್ನು ಬದಲಾವಣೆ ಮಾಡ್ತಿರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು. ಇದು ಇಷ್ಟು ರೋಮಾಂಚಕಾರಿಯಾದಂತಹ ಕಾರ್ಯವಾಗಿದೆ. ಜೊತೆಗೆ ಅತ್ಯಂತ ಅಪಾಯಕಾರಿಯಾದ ಕೆಲಸವೂ ಕೂಡ ಆಗಿದೆ. ಶ್ರೀ ಜಗನ್ನಾಥನ ಕೃಪೆಯಿಂದ ಅವರು ಪ್ರತಿದಿನ ಧ್ವಜವನ್ನು ಬದಲಾವಣೆ
ಹಳದಿಯ ಧ್ವಜವನ್ನ ಏರಿಸಿದರೆ ಮತ್ತೊಂದು ದಿನ ಕೆಂಪು ಧ್ವಜವನ್ನ ಹಾರಿಸುವುದನ್ನು ನೋಡಬಹುದು. ಇಲ್ಲಿ ಪ್ರತ್ಯಕ್ಷವಾಗಿ ಆ ಸುದರ್ಶನ ಚಕ್ರದ ಕೊನೆಯಲ್ಲಿ ಏರಿ ಅಲ್ಲಿ ಹಳದಿಯ ಧ್ವಜವನ್ನು ಹಾರಿಸ್ತಾ ಇರೋದು ಪ್ರತ್ಯಕ್ಷವಾಗಿ ನಾವು ಒಂದೊಂದು ಧ್ವಜಗಳನ್ನು ಕೂಡ ಕಟ್ಟಿಕೊಂಡ ಮೇಲೆ ಹೋಗಿ ಮತ್ತೆ ಆ ಧ್ವಜವನ್ನ ಹಾರಿಸಿ ಅಲ್ಲಿ ನಿನ್ನೆಯ ದಿನ ಅಥವಾ ಹಳೆಯದಾದಂತಹ ಧ್ವಜಗಳನ್ನ ಬಂಡಲ್ ಮಾಡಿಕೊಂಡು ಬೆನ್ನ ಮೇಲೆ ಕಟ್ಟಿಕೊಂಡು ಅದರ ಕೆಳಗೆ ಇಳುವುದನ್ನು ನೋಡಬಹುದು. ಇದೊಂದು ಅತ್ಯಂತ ಅಪಾಯಕಾರಿಯಾದಂತಹ ಕೆಲಸವೂ ಹೌದು, ಜೊತೆಗೆ ಅತ್ಯಂತ ಪರಿಣಿತರಾದಂತಹ ಆಚಾರ್ಯರು ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ನೋಡುವವರಿಗೆ ಮೈ ಜಲ್ಲ ಎನ್ನುವಂತಹ ದೃಶ್ಯ ಧ್ವಜವನ್ನ ಬದಲಾವಣೆ ಮಾಡಬಹುದು. ಅಷ್ಟು ಮೇಲ್ಭಾಗದಲ್ಲಿ ಅವರು ಓಡಾಡ್ತಾ ಇರೋದನ್ನು ಹೇಳಿ ಗಮನಿಸಬಹುದು. ಒಟ್ಟು 4 ಮಂದಿ ಓಡಾಡ್ಕೊಂಡು ಅಲ್ಲಿ ಧ್ವಜಗಳನ್ನ ಕಟ್ತಾ ಇರ್ತಾರೆ. ಮತ್ತೆ ಬಿಚ್ಚಿದ್ದನ್ನ ಮಡಚಿ ಈ ಧ್ವಜ ಬದಲಾವಣೆಯನ್ನು ಅತ್ಯಂತ ತಾಳ್ಮೆಯಿಂದ ಕುತೂಹಲದಿಂದ ಮುಚ್ಚದೆ ಈ ದೃಶ್ಯವನ್ನು ಒಂದು ಪಕ್ಷಿ ಅದರ ಸುತ್ತಲೂ ಕೂಡ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ವೀಕ್ಷಿಸುವ ರೀತಿಯಲ್ಲಿ ಅದು ಸುತ್ತಲೂ ಹಾರಾಡ್ತಿರೋದು ನೋಡಬಹುದು. ಅಲ್ಲಿನ ಪಂಡಿತರು ಅಥವಾ ಆಚಾರ್ಯರು ಆ ಮೇಲ್ಭಾಗದಲ್ಲಿ ಸಣ್ಣದಾದಂತಹ ಜಾಗದಲ್ಲಿ ಓಡಾಡ್ತಾ ಇದ್ರೆ ನಮ್ಮ ಒಂದು ಪ್ರಾಣವೇ ನಮಗೆ ಬಾಯಿಗೆ ಅಷ್ಟು ಅಪಾಯಕಾರಿ ಜಯಶಾಲಿಯಾಗಿ ಕಟ್ಟಿ ನಿಭಾಯಿಸಿ ಒಟ್ಟು 4 ಮಂದಿ ಗೋಪುರದ ತುದಿಯನ್ನ ಏರಿ ಕಟ್ಟುವುದನ್ನು ಜೊತೆಗೆ ಅಲ್ಲಿರುವಂತಹ ಒಂದು ಜ್ಞಾನವನ್ನು ಮನವು ಕೂಡ ಅತ್ಯಂತ ಸುಂದರವಾಗಿ ಮಾಡಲಾಗಿದೆ. ಭಕ್ತಾದಿಗಳು ಎಲ್ಲೆಡೆ ಬೇಕಾದರೂ ಕುಳಿತು ವಿಶ್ರಾಂತಿಯನ್ನ ಪಡೆದುಕೊಳ್ಳಬಹುದು. ಕುಳಿತು ಈ ಒಂದು ಧ್ವಜ ಬದಲಾವಣೆ ಕೂಡ ಇಲ್ಲಿ ಅತ್ಯಂತ ಸುಂದರವಾದಂತಹ ರಾತ್ರಿ 11:30 ತನಕ ಈ ದೇವಸ್ಥಾನದಲ್ಲಿ ಪೂಜೆ ಅಲ್ಲಲ್ಲಿ ಕುಡಿಯುವ ನೀರಿನ ಸೌಲಭ್ಯಗಳು ಎಲ್ಲಾ ಕಡೆ ಹೋಗಿದ್ರು ಕೂಡ ಕುಡಿಯುವ ನೀರಿನ ಸೌಲಭ್ಯ, ಆ ಜೊತೆಗೆ ಶೌಚಾಲಯ ಎಲ್ಲವೂ ನಮಗೆ ಸಿಗುತ್ತೆ. ಮತ್ತೆ ಒಳಭಾಗದಲ್ಲಿ ಕೂಡ ಪ್ರಸಾದ ಈ ದೇವಸ್ಥಾನಕ್ಕೆ 4 ಕಡೆ ಪ್ರವೇಶ ದ್ವಾರಗಳಿವೆ. ಆ ಯಾವ ಕಡೆಯಿಂದ ಬೇಕಾದ್ರೂ ನಾವು ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡಬಹುದು. ಅಷ್ಟು ಒಂದು ವ್ಯವಸ್ಥಿತವಾಗಿ ದೇವಸ್ಥಾನ. ಇಲ್ಲಿ ಆಚಾರ್ಯರು ಅಥವಾ ಪೂಜಾರಿಗಳು ಓಡಾಡ್ತಾರದು ಮೇಲ್ಭಾಗದಲ್ಲಿ ಓಡಾಡ್ತಾರದನ್ನು ನಮಗೆ ನೋಡಿದಾಗ ಅಷ್ಟು ಮೇಲಕ್ಕೆ ಏರಿ ಅದೆಲ್ಲ ಕೆಲಸವನ್ನ ಮಾಡಬೇಕು ಅಂತಂದ್ರೆ ಅದೆಷ್ಟು ಒಂದು ಅನುಭವ ಇರಬೇಕು ಅಥವಾ ಎಷ್ಟು ಧೈರ್ಯವಿರಬೇಕು, ಎಷ್ಟು ಭಕ್ತಿ ಅವರಲ್ಲಿ ತುಂಬಿಕೊಂಡಿರ್ಬೇಕು ಅನ್ನೋದು ಆಶ್ಚರ್ಯ ವಿಷಯವಾಗಿದೆ. ಮೇಲಿಂದಲೇ ಕೂಡ ಭಕ್ತಾದಿಗಳಿಗೆ ಕೈಯನ್ನ ಬೀಸಿ ಅವರ ಒಂದು ಆಶೀರ್ವಾದನ ಪಡೆಯುವ ರೀತಿಯಲ್ಲಿ ಕೂಡ ಇಲ್ಲಿನ ಆ ಶಿಲ್ಪಕಲೆ ಪ್ರತಿಯೊಂದು ಕೂಡ ನಮಗೆ ಅತ್ಯಂತ ಸುಂದರವಾಗಿ ಕಾಣಿಸ್ತಾ. ದೇವಾಲಯದ ಆವರಣದಲ್ಲಿ ಕಾರಿಡಾರ್ನಲ್ಲೂ ಕೂಡ ಬಹಳಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಒಂದೊಂದು ದೇವಸ್ಥಾನದಲ್ಲೂ ಕೂಡ ಪೂಜೆಗಳು ಅತ್ಯಂತ ವಿಜೃಂಭಣೆಯಿಂದ ಮಾತಿನಲ್ಲಿ ವರ್ಣಿಸುವುದಕ್ಕಿಂತ ನಾವು ಆ ದೃಶ್ಯವನ್ನ ಕಣ್ತುಂಬಿಕೊಳ್ಳುತ್ತಾ ಪೂಜಾರಿಗಳು ಗೋಪುರಾದಿ ಕೆಳಗಡೆ ನಡೆಯುವುದನ್ನು ನಮಗೆ ಇಲ್ಲಿಂದಲೇ ಕೂಡ ನಮಗೆ ಎಷ್ಟು ಎತ್ತರಕ್ಕೆ ಏರಿದ್ದಾರೆ, ಎಷ್ಟು ಚೆನ್ನಾಗಿ ಎಳೆಯುತ್ತಾ ಇದ್ದಾರೆ, ಕಟ್ತಾ ಇದ್ದಾರೆ ಅನ್ನೋದು ಕೌತುಕದ ನಾವೇ ಬಹಳ ನಮಗೆ ನೋಡಿ. ನೀವು ಕೂಡ ಗಮನವಿಟ್ಟು ಅದನ್ನು ನೋಡಿ
ಧಿಮಿತ ಧಿಮಿ ಧಿಮಿ ಧಿಮ ಧಿಮ. ಎರಡೂ ಕೈಗಳನ್ನು ಬಿಟ್ಟು ನಮಸ್ಕಾರ ಹಾಕಿದರೆ ಅಷ್ಟು ಹಿರಿಯದಾದಂತಹ ಭಾವನೆಗಳು ತುಂಬಿರುತ್ತೆ. ಅತ್ಯಂತ ಸೌಮ್ಯತರವಾದಂತಹ ಎಷ್ಟು ಚೆನ್ನಾಗಿ ನಾವು ಕೂಡ ಇಲ್ಲಿ ಜಗನ್ನಾಥನನ್ನು ದರ್ಶಿಸಬಹುದು. ಈ ಧ್ವಜ ಬದಲಾವಣೆ ಪ್ರತಿದಿನವೂ ಕೂಡ ನಡೆಯಲೇಬೇಕು. ದಿನ ಇರುವುದಿಲ್ಲ. 18 ವರ್ಷಗಳ ಕಾಲ ಅಧಿಕಾರಿಯಾಗಿ ಹಾಗಾಗಿ ಅವರು ಪ್ರತಿದಿನ ಆ ಕಾರ್ಯವನ್ನು ಮಾಡೋದಕ್ಕೆ ಸರಿಯಾಗಿ ಪ್ರಾರಂಭ ಎಷ್ಟು ನಿಧಾನ ಇದು ಬಹಳ ನಿಧಾನವಾಗಿ ನೋಡಬೇಕು. ಬಹಳ ಬಹಳ ಸಹನೆಯಿಂದ ನೋಡ್ತಾ ಹೋಗ್ಬೇಕು. ಯಾಕೆಂದ್ರೆ ಅವ್ರು ಬಹಳ ವೇಗವಾಗಿ ಕೆಲಸನ ಮಾಡಕ್ ಸಾಧ್ಯ ಇಲ್ಲ. ನಾವೀಗ ಪರಿಪೂರ್ಣವಾಗಿ ಆ ಧ್ವಜವನ್ನ ಬದಲಾವಣೆ ಮಾಡೋದನ್ನ ನೋಡ್ಬೇಕು ಅಂತ ಇಷ್ಟ ಆದ್ರೆ ಮಾತ್ರ ಸಾವಧಾನತೆಯಿಂದ ನಾವು ಇಲ್ಲಿ ಒಬ್ರು ಹಳೇದಾದಂತಹ ಎಲ್ಲ ಧ್ವಜಗಳನ್ನ ಒಂದು ಮೂಟೆ ಕಟ್ತಾ ಇರೋದನ್ನ ಕೂಡ ನಾವು ಇಲ್ಲಿ ನೋಡ್ಬೋದು. ಮತ್ತೊಬ್ಬರು ಇಲ್ಲಿ ಹತ್ತೋದಕ್ಕೆ ಹೋಗ್ತಿದ್ದಾರೆ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಜೈ ಜಗನ್ನಾಥ, ಜೈ ಜಗನ್ನಾಥ, ಜೈ ಆ ಹುಣ್ಣಿಮೆಯ ಚಂದ್ರ ಆ ದೇವಾಲಯದ ಗೋಪುರಗಳ ನಡುವೆ ಇರುವುದನ್ನು ಕಾಣಬಹುದು. ಮತ್ತೆ ಜಗನ್ನಾಥನ ಒಂದು ದೊಡ್ಡ ಪ್ರತಿಮೆ ಕಾಣ್ತಾ ಇದೆ. ನಮಸ್ಕಾರ.